ಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಸದ್ದಿಲ್ಲದೆ ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ಈಗ ಸೃಷ್ಟಿಯಾಗಿದ್ದಾವೆ. ಐಟಿಬಿಟಿ ಸಿಟಿ ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ಈಗ ಸೃಷ್ಟಿಯಾಗಿದ್ದಾವೆ. ಬೆಂಗಳೂರಿನಲ್ಲೇ ಡ್ರಗ್ಸ್ ಫ್ಯಾಕ್ಟರಿ, ಐಟಿ ಸಿಟಿಯಲ್ಲೇ ಡ್ರಗ್ಸ್ ತಯಾರಿ ಆಗ್ತಾ ಇದೆ. ಹೊಸ ವರ್ಷದ ಹೊಸ್ತಿಲಲ್ಲೇ ರಾಜಧಾನಿಯಲ್ಲಿ ಮೆಗಾ ಬೇಟೆ ಶುರುವಾಗಿದೆ. 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿಯಾಗಿದೆ. ಒಂದೆರಡಲ್ಲ, 3 ಕಡೆ ಫ್ಯಾಕ್ಟರಿಗಳು. ಇದು ಬೆಂಗಳೂರಲ್ಲ, ಮಹಾರಾಷ್ಟ್ರ ಪೊಲೀಸ್ನವರು ಇಲ್ಲಿ ಮೆಗಾ ಭೇಟಿ ಆಡಿರುವಂಥದ್ದು. 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿದ್ದಾರೆ. ಒಂದೆರಡಲ್ಲ, 3 ಡ್ರಗ್ಸ್ ಫ್ಯಾಕ್ಟರಿ. ಬೆಂಗಳೂರು ಪೊಲೀಸ್ನವರಲ್ಲ, ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದ ಪೊಲೀಸ್ನವರ ಬಿಗ್ ಆಪರೇಷನ್. ಮೈಸೂರಲ್ಲಿ ಈ ಹಿಂದೆ ಫ್ಯಾಕ್ಟರಿ ಪತ್ತೆಯಾಗಿತ್ತು. ಅರಮನೆ ನಗರಿ ಮೈಸೂರಿನಲ್ಲಿ ಫ್ಯಾಕ್ಟರಿ ಪತ್ತೆಯಾದ ಬೆನ್ನಲ್ಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಫ್ಯಾಕ್ಟರಿ ಪತ್ತೆಯಾಗಿರೋದು ನಿಜಕ್ಕೂ ಆತಂಕಕ್ಕೆ ಈಗ ಎಡೆ ಮಾಡಿಕೊಟ್ಟಿರುವಂಥ ವಿಚಾರ. ಯುವ ಸಮೂಹ ಇವತ್ತು ಡ್ರಗ್ಸ್ ಕಡೆ ವಾಲ್ತಾ ಇದೆ. ಸಾಕಷ್ಟು ಡ್ರಗ್ಸ್ ಪೆಡ್ಲರ್ಗಳು ಇಷ್ಟು ದಿವಸ ತಂದು ಮಾರಾಟ ಮಾಡ್ತಾ ಇದ್ರು. ಈಗ ಇಲ್ಲೇ ಫ್ಯಾಕ್ಟರಿ ಆಗಿಬಿಟ್ಟಿದೆ. ಡ್ರಗ್ಸ್ ಫ್ಯಾಕ್ಟರಿಯಿಂದ ಪವರ್ ಟಿವಿಯ ಗ್ರೌಂಡ್ ರಿಪೋರ್ಟ್. ಡ್ರಗ್ಸ್ ಫ್ಯಾಕ್ಟರಿ 1 ಬಾಗ್ಲೂರು ಠಾಣಾ ವ್ಯಾಪ್ತಿಯ ಸ್ಪಂದನ ಲೇಔಟ್. ಡ್ರಗ್ಸ್ ಫ್ಯಾಕ್ಟರಿ 2 ಕೊತ್ತನೂರು ಠಾಣಾ ವ್ಯಾಪ್ತಿಯ NG ಗೊಲ್ಲಹಳ್ಳಿ ಪ್ರದೇಶ. RJ ಈವೆಂಟ್ ಎಂಬ ಹೆಸರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೀತಾ ಇತ್ತು. ನೋಡಿ, ಈವೆಂಟ್ ಹೆಸರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಮಾಡ್ತಾ ಇದ್ರು. ಇನ್ನು ಗೋಡಾನ್ 3 ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. 4ರನ್ನ ಈಗ ಆಲ್ರೆಡಿ ಮಹಾರಾಷ್ಟ್ರ ಪೊಲೀಸ್ನವರು ಬಂಧಿಸಿದ್ದಾರೆ. ಅವಲಹಳ್ಳಿಯಲ್ಲೂ ಕೂಡ ಡ್ರಗ್ಸ್ ಫ್ಯಾಕ್ಟರಿ ಇತ್ತು. ಒಟ್ಟಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಗಳು ಮಹಾರಾಷ್ಟ್ರ ಪೊಲೀಸ್ನವರು ಬಂದು ಜಪ್ತಿ ಮಾಡಿದ್ದಾರೆ. ಒಂದು ಬಾಗ್ಲೂರು ಠಾಣಾ ವ್ಯಾಪ್ತಿಯ ಸ್ಪಂದನ ಲೇಔಟು, ಎರಡನೇದು ಕೊತ್ತನೂರು ಠಾಣಾ ವ್ಯಾಪ್ತಿಯ NG ಗೊಲ್ಲಹಳ್ಳಿ ಪ್ರದೇಶ. ಇನ್ನೊಂದು ಕಡೆ RJ ಈವೆಂಟ್ ಎಂಬ ಹೆಸರಲ್ಲಿ ಆ ಡ್ರಗ್ಸ್ ಫ್ಯಾಕ್ಟ್ರಿ ನಡೀತಾ ಇತ್ತು. ನೋಡಿ, ಈವೆಂಟ್ ಅಂತ ನಾಮಫಲಕ ಹಾಕಿರ್ತಾರೆ, ಆದರೆ ಒಳಗಡೆ ನಡೀತಾ ಇರೋದೇನು ಡ್ರಗ್ಸ್ ದಂಧೆ ನಡೀತಾ ಇತ್ತು. ಫ್ಯಾಕ್ಟ್ರಿಯಲ್ಲಿ ಡ್ರಗ್ಸ್ ತಯಾರು ಮಾಡ್ತಾ ಇದ್ರು. ಇಷ್ಟು ದಿವಸ ನಾವು ಈ ಪಂಜಾಬಲ್ಲಿ ಸಾಕಷ್ಟು ಡ್ರಗ್ಸ್ ಪತ್ತೆ ಆಗ್ತಾ ಇತ್ತು. ಹಾಗಾಗಿ ಉಡ್ತಾ ಪಂಜಾಬ್ ಅಂತ ನಾವು ಕರಿತಾ ಇದ್ದು. ಆ ಹೆಸರಲ್ಲಿ ಸಿನಿಮಾ ಕೂಡ ಬಂತು. ಇನ್ನೇನೀಗ ಪಂಜಾಬ್ನ ಮೀರಿಸುವ ಹಂತಕ್ಕೆ ಬೆಂಗಳೂರು ಬಂದುಬಿಟ್ಟಿದೆ. ಇನ್ನು ಉಡ್ತಾ ಬೆಂಗಳೂರು ಆಗುತ್ತಾ? ಹಾಗಾದರೆ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡುವಂಥ ಸುದ್ದಿ. ಅದು ಹೊಸ ವರ್ಷದ ಸಮೀಪದಲ್ಲೇ ಈ ರೀತಿಯಾದಂತಹ ಡ್ರಗ್ಸ್ ಫ್ಯಾಕ್ಟ್ರಿ ಪತ್ತೆ ಆಗ್ತಾ ಇರೋದು ನಿಜಕ್ಕೂ ಒಂಥರ ನಾಗರಿಕ ಸಮಾಜ ತಲೆ ತಗ್ಗುವಂಥ ಸುದ್ದಿ ಇದು. ಎಸ್, ಈ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್. ಬನ್ನಿ ನೋಡ್ಕೊಬರೋಣ. ಇತ್ತೀಚೆಗೆ ಮೈಸೂರಿನಲ್ಲಿ ದೊಡ್ಡ ಪ್ರಮಾಣದ ಡ್ರಗ್ಸ್ ಅನ್ನ ಸೀಸ್ ಮಾಡಿದಂತಹ ಮಹಾರಾಷ್ಟ್ರ ಪೊಲೀಸರು ಈಗ ಬೆಂಗಳೂರಿನಲ್ಲಿ ಕೂಡ ಕಾರ್ಯಾಚರಣೆಯನ್ನು ಮಾಡಿ ಸುಮಾರು 55 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಈ ಒಂದು ಘಟನೆ ಆಗಿರುವಂತಹ ಸ್ಥಳ ಬಾಗ್ಲೂರು ಪೊಲೀಸ್ ಠಾಣೆ ಸೇರಿದಂತೆ ಆವಲಹಳ್ಳಿ ಹಾಗೂ ಕೊತ್ನೂರು ಪೊಲೀಸ್ ಠಾಣೆ. ಈಗ ಸದ್ಯ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಯರಪ್ಪನಹಳ್ಳಿಯಲ್ಲಿರುವ ಈ ಒಂದು ಮನೆ ಡ್ರಗ್ಸ್ ಫ್ಯಾಕ್ಟರಿ ಆಗಿತ್ತು. ಸೊ ಕಳೆದ ಕೆಲವು ವರ್ಷಗಳಿಂದ ಕೂಡ ಈ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಕೂಡ ವಾಸವನ್ನ ಮಾಡ್ತಾ ಇದ್ರು. ಹಾರ್ಡ್ವೇರ್ ಫ್ಯಾಕ್ಟರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದ. ಇತ್ತೀಚೆಗೆ ಇದನ್ನ ಮಾರಾಟವನ್ನು ಮಾಡಿ ಆತ ಹೋಗಿದ್ದ. ಆದರೆ ಇದನ್ನ ಪಡೆದಂತಹ ಆರೋಪಿಗಳೇನಿದ್ದಾರೆ ಈ ಡ್ರಗ್ಸ್ ಅನ್ನ ತಯಾರು ಮಾಡುವಂತಹ ಫ್ಯಾಕ್ಟರಿಯನ್ನಾಗಿ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಇವತ್ತು ಪೊಲೀಸರು ಕೂಡ ದಾಳಿಯನ್ನ ಮಾಡಿದಂತಹ ವೇಳೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಸಿಕ್ಕಿರುವಂತಹದ್ದು. ಈ ಒಂದು ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ, ಏನು ಮಹಾರಾಷ್ಟ್ರ ಮೂಲದ ಆಂಟಿ ನಾರ್ಕೋಟಿಕ್ ಟೀಮ್ ಏನಿದೆ, ಆ ಒಂದು ಟೀಮ್ ಇಲ್ಲಿಂದ ಒಂದು ವ್ಯಕ್ತಿಯನ್ನು ಡ್ರಗ್ಸ್ ಅನ್ನ ತೆಗೆದುಕೊಂಡು ಹೋಗ್ತಾನೆ. ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆತ ಈ ಒಂದು ಕರ್ನಾಟಕದ ಲಿಂಕ್ ಇರುವಂತಹ ಕೂಡ ತಿಳಿಸ್ತಾನೆ. ಆಗ ಬೆಳಗಾವಿ ಮೂಲದ ಯಲ್ಲಪ್ಪ ಪ್ರಶಾಂತ್ ಪಾಟೀಲ್ ಎನ್ನುವಂತಹ ವ್ಯಕ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು 3 ಗಳಲ್ಲೂ ಕೂಡ ಡ್ರಗ್ಸ್ ಆಗ್ತಾ ಇರುವುದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾನೆ. ಆಗ ಪೊಲೀಸರು ಕೂಡ ಇಲ್ಲಿಗೆ ಬಂದು ದಾಳಿಯನ್ನು ಮಾಡ್ತಾರೆ. ದಾಳಿಯ ಸಂದರ್ಭದಲ್ಲಿ ಈ ಒಂದು ಮನೆಯ ಒಳಗಡೆ ಡ್ರಗ್ಸ್ ಅನ್ನು ತಯಾರಿಸುತ್ತಿದ್ದಂತಹ ವಸ್ತುಗಳು ಸೇರಿದಂತೆ ಈ ಉಪಕರಣಗಳು ಎಲ್ಲವನ್ನು ಕೂಡ ಇಟ್ಕೊಂಡು ಇಲ್ಲಿ ಈ ಒಂದು ದಂಧೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಗೊತ್ತಾಗಿರುವಂತದ್ದು. ಸದ್ಯ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದ್ರು ಕೂಡ ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ರ, ಈ ಒಂದು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿಯೇ ಕೂಡ ಕಾಣುವಂತಹದ್ದು. ಸದ್ಯ ಈ ಒಂದು ಕಿಂಗ್ ಪಿನ್ಗಳು ಏನಿದ್ದಾರೆ, ಮಹಾರಾಷ್ಟ್ರ ಮೂಲ, ರಾಜಸ್ಥಾನ ಮೂಲದ ಈ ಒಂದು ನಯನ್ ಪವರ್ ಹಾಗೂ ಮತ್ತೊಬ್ಬ ಆರೋಪಿ ಯೋಗಿರಾಜ್ ಕುಮಾರ್ ಅನ್ನುವಂತಹ ವ್ಯಕ್ತಿಗಳೇನಿದ್ದಾರೆ, ಇವರು ಈ ದಂಧೆಯ ಕಿಂಗ್ ಪಿನ್ಗಳಾಗಿರುವಂತದ್ದು. ಸದ್ಯ ಇವರಿಬ್ರು ಕೂಡ ತಲೆ ಮರೆಸ್ಕೊಂಡಿದ್ದಾರೆ. ಅವರನ್ನ ಪತ್ತೆ ಹಚ್ಚೋದಕ್ಕೆ ಮಹಾರಾಷ್ಟ್ರ ಪೊಲೀಸರು ಒಂದು ಕಡೆ ಏನೋ ಒಂದು ತಲಾಶನ್ನ ಮಾಡ್ತಾ ಇರುವಂತದ್ದು. ಉಳಿದಂತೆ ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಅಂದ್ರೆ ಬೆಂಗಳೂರಿನ ಪೊಲೀಸರು ಡ್ರಗ್ ಪೆಡ್ಲರ್ಗಳು ಮತ್ತೆ ಕನ್ಸ್ಯೂಮರ್ಗಳನ್ನ ಹಿಡಿದು ಪೊಲೀಸರ ಮುಂದೆ ಬಂದು ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆಯನ್ನ ಕೊಡಿಸಿ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿ ತನಿಖೆಯನ್ನ ಮಾಡ್ತಾ ಇದ್ದಂತಹ ಪೊಲೀಸರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್
ಫ್ಯಾಕ್ಟ್ರಿಗಳು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇರಲಿಲ್ವಾ ಅನ್ನೋಂಥ ಪ್ರಶ್ನೆ ಸಹಜವಾಗಿಯೇ ಕೂಡ ಕಾಡುತ್ತೆ. ಮಹಾರಾಷ್ಟ್ರದಿಂದ ಬಂದು ಪೊಲೀಸರು ಇಲ್ಲಿ ದಾಳಿಯನ್ನ ಮಾಡಿ ಈ ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನ ಸೀಸ್ ಮಾಡ್ತಾರೆ ಅಂದ್ರೆ ಸ್ಥಳೀಯ ಪೊಲೀಸರು ಏನ್ ಮಾಡ್ತಿದ್ರು ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ. ಸರ್ಕಾರ ಒಂದು ಕಡೆ, ಮತ್ತೊಂದು ಕಡೆ ಪೊಲೀಸ್ ಅಧಿಕಾರಿಗಳು ಕೂಡ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಫ್ಯಾಕ್ಟ್ರಿಗಳೇ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಕಾಡುವಂತಹದ್ದು. ಇನ್ನಾದ್ರೂ ಕೂಡ ಇಂತಹ ಒಂದು ಚಟುವಟಿಕೆಗಳಿಗೆ ಬ್ರೇಕ್ ಬೀಳುತ್ತಾ, ಅಥವಾ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಈ ಬೇರೆ ಬೇರೆ ಫ್ಯಾಕ್ಟರಿಗಳು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾವ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಪೊಲೀಸರು ಇದಕ್ಕೆ ಬ್ರೇಕ್ ಹಾಕ್ತಾರಾ, ಕಾದ್ ನೋಡ್ಬೇಕು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು. ಇನ್ನು ಬೆಂಗಳೂರಲ್ಲಿ ಒಟ್ಟು 3 ಡ್ರಗ್ಸ್ ಫ್ಯಾಕ್ಟರಿಗಳಿದ್ದಾವೆ. ಇನ್ನು ಕೊತ್ತನೂರು ಡ್ರಗ್ಸ್ ಫ್ಯಾಕ್ಟರಿಯಿಂದನೂ ಕೂಡ ನಮ್ಮ ಪ್ರತಿನಿಧಿ ವೆಂಕಟೇಶ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಸಿಲಿಕಾನ್ ಸಿಟಿಯಲ್ಲಿ ಕೂಡ ಮುಂದುವರೆದಿದೆ. ಬೆಂಗಳೂರಿನ 3 ಭಾಗಗಳಲ್ಲಿದ್ದಂತಹ ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಸೀಸ್ ಮಾಡಿದ್ದಾರೆ. ಸದ್ಯ ಇದು 2ನೇ ಪ್ಲೇಸ್ ಆಗಿರುವಂಥದ್ದು. ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ಮಾವಿನ ತೋಪ್ ಏನಿದೆ, ಇದರಲ್ಲಿ ಕೂಡ ಡ್ರಗ್ಸ್ ಅನ್ನ ತಯಾರು ಮಾಡ್ತಾ ಇದ್ದಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಳ್ಳಕ್ಕೆ ಪ್ರಮುಖ ಕಾರಣ ಅಂದ್ರೆ ಬೆಂಗಳೂರಿನ ಹೊರವಲಯದಲ್ಲಿರುವಂಥದ್ದು. ಇಲ್ಲಿಗೆ ಕೂಡ ಯಾವುದೇ ರೀತಿಯಾದಂತಹ ಜನಸಂಪರ್ಕ ಕೂಡ ಕಡಿಮೆ ಇರುತ್ತೆ, ಜನರ ಕೂಡ ಓಡಾಟ ಕಡಿಮೆ ಇರೋದ್ರಿಂದಾಗಿ ಇಲ್ಲಿ ಈ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳನ್ನು ಮಾಡಿದ್ರೆ ಯಾರಿಗೂ ಕೂಡ ಮಾಹಿತಿ ಸಿಗೋದಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಂದ್ರೆ 55 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂತಹ ಮಹಾರಾಷ್ಟ್ರ ಪೊಲೀಸರು ಈಗ ಸದ್ಯ ಆರೋಪಿಯನ್ನು ಕೂಡ ಒಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಂತದ್ದು. ಉಳಿದಂತೆ ಈ ಒಂದು ಪ್ರಕರಣದ ಕಿಂಗ್ ಪಿನ್ಗಳೇನಿದ್ದಾರೆ ಅವರು ಈಗ ಎಸ್ಕೇಪ್ ಆಗಿದ್ದಾರೆ. ಅವರ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಕೂಡ ಸದ್ಯ ತಯಾರಾಗ್ತಾ ಇದ್ರು ಕೂಡ ಸ್ಥಳೀಯ ಮಟ್ಟದಲ್ಲಿ ಪೊಲೀಸರಿಗೆ ಮಾಹಿತಿ ಇರಲಿಲ್ವಾ ಅನ್ನುವಂತಹದ್ದು ಕೂಡ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತಹದ್ದು. ಸೊ ಸದ್ಯ ಈಗ ಪೊಲೀಸರು ಕೂಡ ಈ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಆರೋಪಿಗಳ ಪತ್ತೆಗೆ ಕೂಡ ಮುಂದಾಗಿರುವಂತಹದ್ದು. ಬೆಂಗಳೂರನ್ನ ಡ್ರಗ್ಸ್ ಮುಕ್ತವಾಗಿ ಮಾಡ್ತೀವಿ ಅಂತ ಹೇಳಿ ಏನೊಂದು ಪಣ ತೊಟ್ಟಿದ್ರು ಪೊಲೀಸರು, ಇದೆಲ್ಲ ಆಗ್ತಾ ಇದ್ರು ಕೂಡ ಅವರಿಗೆ ಕಣ್ಣಿಗೆ ಕಾಣಲಿಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಉಳಿದಿರುವಂತಹ ಜಾಗಗಳೇನಿದೆ ಅದರಲ್ಲೂ ಕೂಡ ಈಗ ತಲಾಶನ ಮಾಡಿರುವಂತದ್ದು. ಬೇರೆ ಎಲ್ಲ ಯಾವ ವಸ್ತುಗಳನ್ನು ಕೂಡ ಇಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗ ವಿಚಾರಣೆ ಹಾಗೂ ತನಿಖೆ ಕೂಡ ಮುಂದುವರೆದಿರುವಂತಹದ್ದು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು. ಇನ್ನು ಹೊಸ ವರ್ಷ ಸಮೀಪಿಸ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿಗೆ ಪತ್ತೆಯಾಗಿರೋ ಸಾಕಷ್ಟು ಆತಂಕಕ್ಕೆ ಎಡೆಮಾಡಿಕೊಡ್ತಾ ಇದೆ. ಇನ್ನು ಕೊತ್ನೂರಿನಿಂದ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಇಷ್ಟು ದಿವಸ ಡ್ರಗ್ಸ್ ಪೆಡ್ಲರ್ಗಳು ಬೇರೆ ಬೇರೆ ರಾಜ್ಯದಿಂದ, ವಿದೇಶದಿಂದ ಡ್ರಗ್ಸ್ ತಂದು ಸೇಲ್ ಮಾಡ್ತಾ ಇದ್ರು, ಯುವ ಸಮೂಹವನ್ನು ಅಟ್ರಾಕ್ಷನ್ ಮಾಡ್ತಾ ಇದ್ರು. ಆದರೆ ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಪತ್ತೆಯಾಗಿರೋದು ನಿಜಕ್ಕೂ ಆತಂಕ. ಪೊಲೀಸ್ನವರಿಗೆ ಒಂದು ಚಾಲೆಂಜು. ಕರ್ನಾಟಕ ಪೊಲೀಸ್ನವರಿಗೆ ಈ ಮಾಹಿತಿ ಗೊತ್ತಿಲ್ಲ, ಮಹಾರಾಷ್ಟ್ರದವರು ಬಂದಿದ್ದಾರೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಹೌದು, ಹೊಸ ವರ್ಷ ಸಮೀಪಿಸುತ್ತಿದ್ದಂತೆ ಕೂಡ ಬೆಂಗಳೂರಿನ ಪೊಲೀಸರು ಅಲರ್ಟ್ ಆಗಿದ್ರು. ಪಬ್, ಬಾರ್, ರೆಸ್ಟೋರೆಂಟ್ಗಳ ಮಾಲೀಕರನ್ನ ಕರೆಸಿ ಸಭೆ ಮೇಲೆ ಸಭೆಯನ್ನ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಯಾರಾದರೂ ಕುಡಿದು ವಾಹನವನ್ನು ಚಾಲನೆ ಮಾಡಿದ್ರೆ ಅಥವಾ ಪಬ್ ಒಳಗಡೆ ಗಲಾಟೆ ಮಾಡಿ ಡ್ರಗ್ಸ್ ಸೇವನೆ ಮಾಡಿದ್ರೆ ಅಂಥವ್ರ ವಿರುದ್ಧ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಕೂಡ ಎಚ್ಚರಿಕೆಯನ್ನು ಕೊಟ್ಟು ಮೀಟಿಂಗ್ಗಳನ್ನು ಮಾಡಿದ್ರು. ಆದರೆ ವಿದೇಶಗಳಿಂದ ತರಿಸ್ತಾ ಇದ್ದಂತಹ ಡ್ರಗ್ಸ್ಗಳೇನಿರುತ್ತೆ ಅದು ಸಪ್ಲೈ ಆಗ್ತಾ ಇತ್ತು. ಮತ್ತು ರೈಲಿನ ಮುಖಾಂತರವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬೆಂಗಳೂರಿಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು. ಅದನ್ನು ಕೂಡ ತಡೆದುವಂತಲ್ಲಿ ಯಶಸ್ವಿಯಾಗಿರುವಂಥದ್ದು. ಜೊತೆಗೆ ಕೆಲವು ಸ್ಪೆಷಲ್ ಟೀಮ್ಗಳನ್ನು ಕೂಡ ಈಗ ಫಾರ್ಮ್ ಮಾಡಿದ್ದಾರೆ. ಆದರೆ ಈ ಎಲ್ಲದರ ಬೆಳವಣಿಗೆಗಳ ಮಧ್ಯದಲ್ಲಿ ಒಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ ಡ್ರಗ್ಸ್ ಅನ್ನು ತಯಾರುವಂತಹ ಫ್ಯಾಕ್ಟರಿಗಳೇ ಬೆಂಗಳೂರಿನ ಹೃದಯ ಭಾಗದಲ್ಲೇ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಇದೊಂದು ಆತಂಕ ಅಂತ ಹೇಳ್ಬೋದು. ಒಂದು ಕಡೆ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ, ಮತ್ತೊಂದು ಕೊತ್ನೂರು, ಮತ್ತೊಂದು ಬಾಗ್ಲೂರು, ಈ 3 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಕೂಡ 3 ಮನೆಗಳಲ್ಲಿ ಕೂಡ ಈ ಒಂದು ಡ್ರಗ್ಸ್ ಅನ್ನು ತಯಾರು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಇರಲಿಲ್ವಾ? ಹಾಗಾದ್ರೆ ಈ ಎಲ್ಲ ಮಾಹಿತಿಗಳು ಕೂಡ ಇದ್ದು ಸುಮ್ಮನೆ ಇದ್ರು ಅನ್ನುವಂತಹ ಆತಂಕ ಕೂಡ ಒಂದು ಕಡೆ ಆಗ್ತಾ ಇರುವಂತದ್ದು. ಸದ್ಯ 2ನೇ ಕೊತ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಮಾವಿನ ತೋಪ್ ಏನಿದೆ, ಆ ಮಾವಿನ ತೋಪ ಒಳಗಡೆ ಇರುವಂತಹ ಶೆಡ್ ಅಲ್ಲಿ ಕೂಡ ಈ ಒಂದು ಫ್ಯಾಕ್ಟರಿ ಡ್ರಗ್ಸ್ ಅನ್ನ ತಯಾರು ಮಾಡುವಂತಹ ಫ್ಯಾಕ್ಟರಿಯನ್ನಾಗಿ ಮಾಡಿಕೊಂಡಿದ್ದು ಆರೋಪಿಗಳು. ಇಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡಿ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಸಪ್ಲೈ ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಭಾಗ ಏನಿದೆ, ಈ ಒಂದು ಜಾಗದಲ್ಲಿ ಈ ಪೊಲೀಸರು ಕೂಡ ಈ ಕಡೆ ಬರ್ತಾ ಇರಲಿಲ್ಲ. ಅಲ್ಲೊಂದು ಲೇಔಟ್ ನಲ್ಲಿ ಕೆಲವೊಂದು ಮನೆಗಳಷ್ಟು ಮಾತ್ರ ಇದೆ, ಅದನ್ನ ಹೊರತುಪಡಿಸಿದ್ರೆ ಯಾವುದೂ ಇಲ್ಲ. ಹಾಗಾಗಿ ಈ ನಿರ್ಜನ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಂತವರು ಗೇಟ್ ಅನ್ನ ಕ್ಲೋಸ್ ಮಾಡ್ಕೊಂಡ್ರೆ ಒಳಗಡೆ ಯಾರು ಬರ್ತಾರೆ, ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರಲ್ಲ. ಹಾಗಾಗಿ ಇಂಥ ಒಂದು ಪ್ಲೇಸ್ ಅನ್ನ ಅವರು ಆಯ್ಕೆ ಮಾಡಿಕೊಂಡು ಇಲ್ಲಿಂದ ಡ್ರಗ್ಸ್ ಅನ್ನ ತಯಾರು ಮಾಡಿಸಿ ಸಪ್ಲೈ ಮಾಡ್ತಾ ಇದ್ದಿದ್ದು. ಸೊ ಸದ್ಯ ಪೊಲೀಸರು ಕೂಡ ಈಗ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಮೂಲ ಕಿಂಗ್ ಪಿನ್ಗಳು ಯಾರಿದ್ದಾರೆ, ಸೊ ರಾಜಸ್ಥಾನದ ಮೂಲದ ಬಿಸ್ನೆಸ್ ಮ್ಯಾನ್ಗಳಂತ ಏನು ತಿಳಿದು ಬಂದಿದೆ, ಅವರ ಒಂದು ಪತ್ತೆಗಾಗಿ ಕೂಡ ಪೊಲೀಸರು ಈಗ ಮುಂದಾಗಿರುವಂತಹದ್ದು. ಹಾಗಾಗಿ ಪೊಲೀಸರು ಕೂಡ ಇವತ್ತು ಹೈ ಅಲರ್ಟ್ ಆಗಿರುವಂತದ್ದು. ಗೃಹ ಸಚಿವರ ಒಂದು ಮೀಟಿಂಗ್ ಕೂಡ ಆಗ್ತಾ ಇದೆ. ಅಂದ್ರೆ ಈ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಿದ್ರು ಅನ್ನೋಂಥ ಪ್ರಶ್ನೆ ಕಾಡೋದು ಕೂಡ ಸಹಜ. ಅವರ ವಿರುದ್ಧ ಏನಾದರೂ ಕ್ರಮವನ್ನು ತೆಗೆದುಕೊಳ್ತಾರಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಾರ್ನಿಂಗ್ ಮಾಡ್ತಾರಾ ಅಂತ ನೋಡಬೇಕು. ಈಗ ಸದ್ಯ 3 ಕಡೆ ಮಾತ್ರ ಈ ಒಂದು ಫ್ಯಾಕ್ಟರಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಗೊತ್ತಾಗಿದೆ. ಇದಂತೆ ಉಳಿದಂತೆ ಬೇರೆ ಕಡೆ ಏನಾದರೂ ಇತ್ತಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಸದ್ಯ ಈಗ ಅಲರ್ಟ್ ಆಗಿರುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಕಳೆದ 2 ದಿನಗಳ ಹಿಂದೆ ಕಾರ್ಯಾಚರಣೆಯನ್ನು ನಡೆಸುತ್ತೆ. ಅಂದರೆ ಡಿಸೆಂಬರ್ 26ನೇ ತಾರೀಕು ಕಾರ್ಯಾಚರಣೆಯನ್ನು ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಕಾರ್ಯಾಚರಣೆ ಮಾಡ್ತದೆ. ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳಿಂದ ಡ್ರಗ್ಸ್ ಫ್ಯಾಕ್ಟ್ರಿ, ಬೆಂಗಳೂರಿನ 3 ಕಡೆ ಡ್ರಗ್ಸ್ ಫ್ಯಾಕ್ಟ್ರಿ ಏನಿದೆಯಲ್ಲ, ಇದನ್ನು ನಡೆಸ್ತಾ ಇರೋದು ಯಾರು ಅಂದರೆ ನೆರೆಯ ರಾಜ್ಯದವರು, ರಾಜಸ್ಥಾನದವರು. ಸದ್ಯ 4 ಜನರನ್ನು ಈಗ ಈ ಟಾಸ್ಕ್ ಫೋರ್ಸ್ ಬಂಧಿಸಿದೆ. ಸಾಕಷ್ಟು ಆತಂಕ ಸೃಷ್ಟಿಯಾಗ್ತಾ ಇರುವಂತಹ ವಿಚಾರ. ಯುವ ಸಮೂಹವನ್ನು ಹಾಳು ಮಾಡುವ ಒಂದು ದೃಷ್ಟಿಕೋನದಲ್ಲಿ ಈ ಫ್ಯಾಕ್ಟ್ರಿಗಳು ತಯಾರಾಗಿದ್ದಾವೆ. ಅವ್ರ ಉದ್ದೇಶ ಏನು? ಹಣ ಮಾಡಬೇಕು, ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು. ಆದರೆ ಈ ಕೂಪಕ್ಕೆ ಯಾರು ಒಳಗಾಗ್ತಾ ಇದ್ದಾರೆ ಅಂದರೆ ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಜೊತೆಗೆ ಯುವ ಸಮೂಹ ಸೆಳಿತಾ ಇದೆ. ಆ ನಿಟ್ಟಿನಲ್ಲಿ ನೋಡಿ ಆ ಫ್ಯಾಕ್ಟ್ರಿಗಳು ಯಾವ ರೀತಿ ತಲೆ ಎತ್ತಿದ್ದಾವೆ ಅಂತ.